ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಬಿಟ್ಕಾಯಿನ್ ಕೇಸ್ಗೂ ಲಿಂಕ್ ಇದೆಯಾ? ಎಸ್, ಅಂತಹ ಅನುಮಾನ ಬರ್ತಾ ಇದೆ. ಕೋಟಿ ಕೋಟಿ ಚಿನ್ನ ಖರೀದಿಗೆ ಬಿಟ್ಕಾಯಿನ್ ಬಳಕೆ ಆಯ್ತಾ? ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇದೆ ರನ್ಯಾ ರಾವ್ ಸಹೋದರನ ವಿಚಾರಣೆ. ರನ್ಯಾ ರಾವ್ ಸೋದರ ವೃಷಭ್ಗೆ ಹ್ಯಾಕರ್ ಶ್ರೀಕಿ ಜೊತೆ ನಂಟಿದೆ. ರನ್ಯಾ ಸೋದರ ವೃಷಭ್ಗೆ ಹ್ಯಾಕರ್ ಶ್ರೀಕಿ ಜೊತೆ ಸಂಪರ್ಕ ಇತ್ತು ಅನ್ನೋದು ಈ ಹಿಂದೆ ಬಿಟ್ಕಾಯಿನ್ ಕೇಸ್ ತನಿಖೆ ಮಾಡಿದಂತಹ ಎಸ್ಐಟಿ ಇಂದಲೇ ರನ್ಯಾ ಸೋದರ ವೃಷಭ್ ವಿಚಾರಣೆ ಆಗುತ್ತೆ. ಎಸ್ಐಟಿ ವಿಚಾರಣೆ ಎದುರು ರನ್ಯಾ ಸೋದರ ವೃಷಭ್ ಹಾಜರಾಗಿದ್ದ. ಸ್ನೇಹಿತನ ಮೂಲಕ ಶ್ರೀಕಿ ಪರಿಚಯ ಅಂತಲೂ ಕೂಡ ಎಸ್ಐಟಿಯ ಮುಂದೆ ವೃಷಭ್ ಹೇಳಿದ್ದ. ಬಿಟ್ಕಾಯಿನ್ ವ್ಯವಹಾರದ ಬಗ್ಗೆ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಅಂತ ವೃಷಭ್ ಹೇಳಿಕೆಯನ್ನ ಕೊಟ್ಟಿದ್ದ. ಹಾಗಾದ್ರೆ ರನ್ಯಾ ಗೋಲ್ಡ್ ಖರೀದಿಗೆ ಹಣ ಹೇಗೆ ಕೊಟ್ಲು? ಬಿಟ್ಕಾಯಿನ್ ಮೂಲಕ ಈ ಹಣ ಪಾವತಿ ಆಯ್ತಾ? ಈ ಅನುಮಾನ ಇದೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗ್ತಾ ಇದೆ. ರಮೇಶ್, ನಾವು ಗಮನಿಸ್ತಾ ಇದ್ದೀವಿ ಬಿಟ್ಕಾಯಿನ್ ಆಂಗಲ್ ನಲ್ಲೂ ಕೂಡ DRI ತನಿಖೆಗೆ ಇಳಿದಿರುವಂತದ್ದು. ಸೊ ವೃಷಭ್ ವಿಚಾರಣೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬಹುದು. ಹಾಗಾದ್ರೆ ಮೇಡಮ್, ಅಂದ್ರೆ ಇಲ್ಲಿ ರನ್ಯಾ ಸಹೋದರನ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಿದೆ. ಯಾಕೆಂದ್ರೆ ಇಲ್ಲಿ ಬಿಟ್ಕಾಯಿನ್ ಮೂಲಕ ಹವಾಲ ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಮ್ಯುನಿಕೇಟ್ ಆಗುವಂತದ್ದಾಗ್ಲಿ ಅಥವಾ ಟ್ರಾನ್ಸಾಕ್ಷನ್ ಆಗುವಂತದ್ದೇ ಈ ಬಿಟ್ಕಾಯಿನ್ಗಳಲ್ಲಿ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ಹವಾಲ ದಂಧೆ ನಡೀತಾ ಇತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಆದ್ರೆ ಈ ಹಣ ಕ್ಯಾಶ್ ಹೇಗೆ ಹೋಗ್ತಾ ಇತ್ತು? ಇಲ್ಲಿ ಎಲ್ಲೊಂದ್ ಕಡೆ ಬಂದಂತ ಹಣವನ್ನ ಬಿಟ್ಕಾಯಿನ್ಗೆ ಅದನ್ನ ಇನ್ವೆಸ್ಟ್ ಮಾಡುವಂತದ್ದು, ಆ ಬಿಟ್ಕಾಯಿನ್ ಕೋಡ್ ಅನ್ನ ಅಲ್ಲಿಗೆ ಕಳಿಸಿ ಅದನ್ನ ಅಲ್ಲಿ ಕ್ಯಾಶ್ಗೆ ಕನ್ವರ್ಟ್ ಮಾಡುವಂತದ್ದು, ಆ ಮೂಲಕ ಈ ರೀತಿಯಾದಂತಹ ಒಂದು ದಂಧೆಯನ್ನ ಮಾಡ್ತಾ ಇದ್ರು ಅಂತೇಳಿ ಮೇಲ್ನೋಟಿಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಈ ಏನೋ ಒಂದು ರಿಷಬ್ ಇದ್ದಾನೆ. ರಿಷಬ್ ಈ ಹಿಂದೆ ಕೂಡ SIT ಮುಂದೆ ಹಾಜರಾಗಿ ಬಿಟ್ಕಾಯಿನ್ ವಿಚಾರದಲ್ಲಿ ಒಂದಷ್ಟು ವಿಚಾರಣೆ ಒಳಪಟ್ಟಿದ್ದ. ಈ ನಿಟ್ಟಿನಲ್ಲಿ ಈತನ ಬಿಟ್ಕಾಯಿನ್ ಅನ್ನು ಬಳಕೆ ಮಾಡಿಕೊಂಡು ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರ್ಬಹುದಾ ಅನ್ನೋದ ನಿಟ್ಟಿನಲ್ಲಿ ಒಂದು ನೋಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಹಾಗಾಗಿ ಈಗಾಗಲೇ DRI ಅಧಿಕಾರಿಗಳು ಕೋರ್ಟ್ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ಹವಾಲ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು. ಆ ಹವಾಲ ಟ್ರಾನ್ಸಾಕ್ಷನ್ ಜೊತೆಗೆ ಬಿಟ್ಕಾಯಿನ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿರಬಹುದಾ ಅನ್ನೋ ನಿಟ್ಟಿನಲ್ಲಿ ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕೇವಲ ರನ್ಯಾ ಮಾತ್ರ ಅಲ್ಲ, ರನ್ಯಾ ಸಹೋದರನಿಗೂ ಕೂಡ ಈ ರೀತಿಯಾದಂತಹ ಒಂದು ಈ ಇನ್ವೆಸ್ಟಿಗೇಷನ್ ಬಿಸಿ ತಟ್ಟುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.